ಸೇವಂತೆ ಟೈಟಲ್ ಟೀಮ್ ಇದು. ಸೇವಂತೆ ಸಾವು ಪ್ಲಸ್ ಅಂತೆ ಅಂತ ಸ್ವಲ್ಪತ್ತು ಇದ್ವಿ ಅಂತ ನಾವು ಅಂತ ಚಪ್ಪಲ್ ಹಾಕಿರೋದು ಷಣ್ಮುಗದ ಸ್ಲೀಪರ್ ಕೊಡ್ತೀವಲ್ಲ ಅದರದ ಸ್ಲೀಪರ್ ಅದು. ಮೈಸೂರು ಡಿವಿಷನ್ ಅದು. ರೂಪ್ ಸ್ಟ್ಯಾಂಡ್ ಫಾರ್ ರೂಪ ನಮ್ಮ ಅಕ್ಕ. ಸೂ ಸ್ಟ್ಯಾಂಡ್ ಫಾರ್ ಸುರೇಶ್. ಆ್ಯಕ್ಚುಲಿ ಜೇಬಲ್ಲಿ ದುಡ್ಡು ತೆಗಿತಾರದ ಪುಟ್ಸ್ವಾಮಿ ಅವರು ದುಡ್ಡು ತೆಗಿತಾರಲ್ಲ ಅದಷ್ಟು. ಹಿರಿಯ ನಾಗರಿಕರು. ಇದು ಶ್ರುತಬಳ್ಳಾಳ ಅಂಗಡಿ ಹತ್ರ ಹೋಗುವಂಥ ಆಟೋ ಅಥವಾ ನಂಜನಗೂಡು ದೇವಸ್ಥಾನ ಹತ್ರ ಹೋಗಬೇಕು. ಎರಡು ಕಡೆ ಆಟೋದವ್ರು ಕ್ಲಿಕ್ ಮಾಡೋದು ಆ್ಯಕ್ಚುಲಿ ಜಾಸ್ತಿ. ಫಸ್ಟ್ ಕ್ಲಿಕ್ ಮಾಡಿದ್ದು ಇಲ್ಲೇ ನಂಜನಗೂಡಲ್ಲಿ, ಸಾರಿ ಮೈಸೂರಲ್ಲಿ ಫಸ್ಟ್ ಕ್ಲಿಕ್ ಮಾಡಿದ್ದು. ಆದರೆ ಸ್ಟಾರ್ಟ್ ಆಗೋದು ನಂಜನಗೂಡಲ್ಲಿ. ಸೊ ಇಬ್ಬರಲ್ಲೊಬ್ಬರು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ರಾಜಶೇಖರನ ಬಾಲಂಗುಚ್ಚಿ. ನಾನು ಹತ್ರ ದುಡ್ಡು ಕೇಳಿದೆ, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತೀವಿ ದುಡ್ಡು ಕೊಡು ಅಂತ. ಸೊ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಹುಡುಗಿನ ಕೇಳಿದ್ದೀನಿ, ಇಂದಿರಾ ಕ್ಯಾಂಟೀನ್ ಏನು ಮ್ಯಾಕ್ಸಿಮಮ್ 30 ರೂಪಾಯಿ ಆಗುತ್ತೆ, ಅದನ್ನು ಯಾರಿಗೂ ಕೊಟ್ಟಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಆದರೆ ಅಲ್ಲಿಗೆ ಹೋಗು, ಇದ್ದರೆ ಊಟ ಇಲ್ಲ ಅಂತ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಲ್ಲಿ ಸಿಕ್ಕಾವ ಪ್ಯಾಲೇಸ್ ಇರೋದು. ಈ ಕಡೆ ಇವತ್ತು JSS ಕಾಲೇಜ್ ಪ್ಯಾಲೇಸ್ ಇದು ತೊಗೊಂಡಿದೆ. ಇದು 10 ರೂಪಾಯಿ. ಓಕೆ ಡನ್. ಇದು ಅದೇ ಕಟ್ ಹಾಕ್ತೀವಿ ಅಂತ ಊಟ ಕೊಟ್ಟಿರೋದು. ಇದು ಆ್ಯಕ್ಚುಲಿ ನನಗೆ ಬಿಸಿಲಿದೆ, ಬಿಸಿಲಲ್ಲ ಸಾರಿ ಸನ್ ಶೇಡ್ ಇದೆ, ಏನೋ ಸ್ಕ್ರೀನ್ ಕಾಣ್ತಾರೆ ಸರ್. ಲೇಬರ್ ಬಂದಿದ್ದೇನೆ. ಇದು ಕ್ವಾಂಟಿಟಿ ಹೆವಿ ಕಡಿಮೆ ಇದೆ ಗುರು. 4 ತುತ್ತು ಬಾಯಿಗೆ ಹಾಕ್ಕೊಬಿಡ್ತೀನಿ ನಾನು. ಊಟ ಗೊತ್ತಾಗುತ್ತೆ ಒಂದು ಪೆಟ್ಟು. ಒಂದು ಲಕ್ಕಿ ಕತೆ ಹೇಳ್ತೀನಿ ಆ್ಯಕ್ಚುಲಿ. ಚರಂಡಿ ಟೈಟಲ್ ತಿಂದಿದೆ ಒಂದು ಲಕ್ಕಿ ಅಂತ ಹೇಳ್ಬೇಕಂದ್ರೆ ಒಂದು ಟಾಯ್ಲೆಟ್ ಮಾಡ ನೀನು ನಂಬಲೇಬೇಕು. ಆ್ಯಕ್ಚುಲಿ ಕತೆ ಹೇಳ್ತೀನಿ. ರೂಪನ್ ಮಗ ಇದ್ದಾನಲ್ಲ, ಅವನ ಹೆಸರು ಲಕ್ಕಿತ್ ಅಂತ ಫಸ್ಟ್ ಕಟ್ಟಿದ್ದು. ಲಕ್ಕಿ ಅಂತ ಹೆಸರಿತ್ತು. ಸೊ ಅವನು ಲಕ್ಕಿ ಆಗ್ಬಿಟ್ಟ, ನಾನು ಲಕ್ಕಿ ಅಂತ. ಅದಕ್ಕೋಸ್ಕರ ನನಗೆ ಸರಿಯಾಗಿ ಊಟ ಕೊಡೋಲ್ಲ ಅಂತ ಇಂಟ್ರಾಕ್ಟ್ ಹಾಕಿದ್ದಲ್ಲಿ ತೀರಾ ಕಡಿಬೇಕು ಅಂತ ಕೇಳ್ಕೊತಿದ್ರು. ಯಮಹ ಅದು ಮಂಜುಳಾ ಅವರ ಪಿಕ್ಚರ್ ಎಷ್ಟು ಇಷ್ಟ ಕಾಲೇಜ್ ಅಲ್ವಾ ಜಾಗ. ನಾನು ತಿಂತಿದ್ದಾಗ ಬೆಟ್ಟಾಯ್ತಾ ಅಂತ. ಸೇಮ್ ಕಂಟಿನ್ಯೂಟಿ. ಆಲ್ರೆಡಿ ಲಕ್ಕಿ. ಆ್ಯಕ್ಚುಲಿ ರಾಶಕ ನನ್ನ ಕಸಿನಿಂದ ಫ್ಲಿಪ್ಕಾರ್ಟಲ್ಲಿ ಯಾವುದೋ ಪ್ರೈಸ್ಗಳಿದೆ, ಲಿಂಕ್ ಚೆಕ್ ಮಾಡಿ ಅಂತ ಕಳಿಸಿದ್ರು. ಲಿಂಕ್ ಚೆಕ್ ಮಾಡಿದೆ, ಅದರಲ್ಲಿ ಆ್ಯಪಲ್ 16 ನನಗೆ ಆ್ಯಕ್ಚುಲಿ ಪ್ರೈಸ್ ಬಂತು. ಕಂಗ್ರಾಟ್ಸ್, ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ ಅಂತ ಕಳಿಸಿದ್ರು. ಆದರೆ ಕ್ಲೈಮ್ ಆಗಲಿಲ್ಲ. ಅದು ಸುಮ್ಮನೆ ರೆಸ್ಪಾನ್ಸೇ ಬರಲಿಲ್ಲ, ಅಷ್ಟಿಗೆ ನಿಂತೋಯ್ತು. ಸೊ ಅನ್ಲಕ್ಕಿ ನಾನು. ಸೊ ಯು ಆರ್ ನಾಟ್ ಲಕ್ಕಿ, ಅನ್ಲಕ್ಕಿ ನೀನು ಅಂತ ತೋರಿಸೋದಕ್ಕೆ ಡೆಮಾನ್ಸ್ಟ್ರೇಷನ್ ನೆಕ್ಸ್ಟ್ ಕಂಟಿನ್ಯೂಟಿ. ಆ್ಯಕ್ಚುಲಿ ರಿಲೇಟೆಡ್ ವೀಡಿಯೋಸ್ಗಳು ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಇದು 5ನೇ ವೀಡಿಯೋ ಅಂದ್ಕೊಳ್ತೀನಿ ನಾನು ಈ ಜಾಗದಲ್ಲಿ ಇವಾಗ ಮಾಡ್ತಾ ಇರೋದು. ಸ್ಕೂಲ್ ಹುಡುಗರೆಲ್ಲ ಇಲ್ಲೇ ಊಟ ಮಾಡ್ತಾಯಿದ್ದು, ಕಾಲೇಜ್ ಹುಡುಗರು ಮತ್ತು ಇಂದಿರಾ ಕ್ಯಾಂಟೀನ್ ಕಡಿಮೆ ಊಟ ಹಾಕಿದ್ದು ಎಲ್ಲ ಸೇಮ್ ರಿಲೇಟೆಡ್, ಎಲ್ಲ ಒಂದೇ. ಯೂರಿನ್ ಮಾಡೋಗಿದ್ದು ಎಲ್ಲ ಗ್ಲೋಬಲ್ ಅಟ್ಲಾಸ್. ಅಂದರೆ ಪೂರ್ತಿ ಪ್ರಪಂಚದಲ್ಲಿ ಎಲ್ಲಿಗೆ ಹೋದರೂ ಏನು ವಾಪಸ್ ಕಳಿಸ್ಕೊಳ್ತೀವಿ ನಾವು, ಅಷ್ಟೊಂದು ಪವರ್ಫುಲ್ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅದು ಯಾವ ಬೊಡ್ಡೆ ಇದ್ನ ನಾನಂತೂ
ಆರ್ ರೆಸ್ಪೆಕ್ಟ್ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಇದೆಯಲ್ಲ, ಇಲ್ಲ ಅದರಲ್ಲಿ ಮಿಸ್ಸಿಂಗ್. ರೆಸ್ಪೆಕ್ಟಲ್ಲಿ ಇಲ್ಲ ಅಂದರೆ ನಿನಗೆ ಗೌರವ ಸಿಗೋದಿಲ್ಲ ಅಂತ. ಒಂದು ಮಿಸ್ಸಿಂಗ್ ಅಂದರೆ ಸಿಗೋಲ್ಲ ನಿನಗೆ ಅಂತ ಅರ್ಥ. ಯಾಕದು ಅಂದರೆ ನಾನು ಈ ಕಡೆ ಮತ್ತೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ. ಯೂರಿನ್ ಪ್ರಾಬ್ಲಮ್ ಎಲ್ಲರೂ ನಡೀತು ಆ್ಯಕ್ಚುಲಿ. ಅಲ್ಲಿ ಹೊಟ್ಟೆ ಬಿಡ್ಕೊಂಡು ನಿಂತವನಲ್ಲ ಒಬ್ಬ, ಅವನು ಆ್ಯಕ್ಚುಲಿ ರಾಜಶೇಖರ, ನನ್ನ ಕಸಿನ್ ಬ್ರದರ್ ರಾಜಶೇಖರನ ಬಲಂಗೊಚ್ಚಿ. ಅವನ ಹತ್ರ ಊಟಕ್ಕೆ ದುಡ್ಡು ಕೇಳಿದೆ, ಕಸಿನ್ ಕೊಟ್ಟಿಲ್ಲ. ಸೊ ಅದಕ್ಕೆ ರೆಸ್ಪೆಕ್ಟ್ ಅಂತ ತೋರಿಸ್ತಾ ಇರೋದು, ರೆಸ್ಪೆಕ್ಟ್ ಇಲ್ಲ ಅಂತ. ಕೃಷ್ಣ ಅರ್ಜುನ ಇದೀಗ ಆದರೆ ಆಟೋ ಮುಂದೆ 6034 ಆ್ಯಕ್ಚುಲಿ ಇದೇ ಆಟೋ ಇರಬೇಕು. ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ದು ನನಗೆ. ಇರಲಿ ಪಕ್ಕಕ್ಕಿರಲಿ. ಕೊಹಿನೂರು ಇದೆ, ಏನು ಬೇಕು ಕೊಹಿನೂರು. ಸಿದ್ದರಾಮಯ್ಯ ಆಟೋ, ಬುಲೆಟಲ್ಲಿ ಸಿದ್ದರಾಮಯ್ಯ ಇದ್ದ. ಆ್ಯಕ್ಚುಲಿ ಇದೆ ಇಲ್ಲಿ ರೆಸ್ಪೆಕ್ಟ್ ಡ್ರೈವರ್ಸ್ ಅಂತ ಹಾಕಿದ್ದಾರೆ. ಕೊಹಿನೂರು ಹಾಲಿಡೆ ರೆಸ್ಪೆಕ್ಟ್ ಡ್ರೈವರ್ಸ್ ಅಂತ. ಸೊ ಆ್ಯಕ್ಚುಲಿ ಇದೆಲ್ಲ ಸೇಮ್ ರಿಲೇಟೆಡ್. ಇಲ್ಲೇ ಇಂದಿರಾ ಕ್ಯಾಂಟೀನ್ ಇರೋದು. ಈಗ ಆಲ್ರೆಡಿ ಇಂದಿರಾ ಕ್ಯಾಂಟೀನ್ ಒಳಗಡೆ ಒಂದು 5 ವೀಡಿಯೋಸ್ ಮಾಡಿದ್ದೀರಿ. ಇದು 6ನೇದು 7ನೇದು ಇರಬೇಕು ಅಂದ್ಕೊಳ್ತೀನಿ. ಸೊ ಅದೇ ಹುಡುಗರು ಲಕ್ಕಿ, ನಮ್ಮ ಅಕ್ಕನ ಮಗ ಲಕ್ಕಿ, ಅವ್ನ ವಾಲಂಗೋಚಿಗಳೆಲ್ಲ ತೊಂದರೆ ಕೊಟ್ಟಿದ್ದು, ಊಟ ಕಡಿಮೆ ಕೊಟ್ಟಿದ್ದು, ನನ್ನ ಪಕ್ಕದಲ್ಲೇ ಊಟ ಮಾಡುವಾಗ ಯೂರಿನ್ ಮಾಡಿದ್ದು, ಮತ್ತು ನನ್ನ ಕಸಿನ್ ರಾಜಶೇಖರ ಇದು ಕಳಿಸಿದ್ದು ಏನೋ ಫ್ಲಿಪ್ಕಾರ್ಟಲ್ಲಿ ಏನಪ್ಪ ಗಿಫ್ಟ್ ಕಳಿಸಿದ್ದು, ಅಂದರೆ ಗಿಫ್ಟ್ ವೋಚರ್ ಲಿಂಕ್ ಕಳಿಸಿದ್ದು. ಸೊ ಅದು ಕ್ಲೈಮ್ ಮಾಡಿದ್ರು ಬರದೆ ಸಿಗದೆ ವಿನ್ ಆಗ್ತೀನಿ, ಅದರಲ್ಲಿ ಸಿಗದೆ ಇರೋದು. ಸುಮ್ಮನೆ ಇಂಥದ್ದು ಏನೇನೋ ನಡೀತಲ್ಲ, ಅದರದ್ದು ಸೇಮ್ ರಿಲೇಟೆಡ್ ಇದು. ರೆಸ್ಪೆಕ್ಟ್ ಇದು 2ನೇದು ಇದು ತೋರಿಸ್ತಾ ಇರೋದು. ಈಗ ಆಲ್ರೆಡಿ ಒಂದು ರೆಸ್ಪೆಕ್ಟ್ದಲ್ಲಿ ಹೋಯ್ತು. ಪ್ಯಾಲೇಸ್ ಮುಂಭಾಗ ರೆಸ್ಪೆಕ್ಟ್ ಅಂತ ಒಂದು ಟಿ ಶರ್ಟು ಇರಲಿಲ್ಲ. ಇಲ್ಲಿ ಡ್ರೈವರ್ ಕೊಹಿನೂರು ವಜ್ರ, ಆ್ಯಕ್ಚುಲಿ ಡೈಮಂಡ್ ಇದ್ರದ್ದು ಅಲ್ಲಿ ಹೇಳೋದು ಅದು. ಆದರೆ ಏನು ಹೇಳೋದಪ್ಪ, ಅದು ಕೊಹಿನೂರು ವಜ್ರ ಇರೋದು ಯುನೈಟೆಡ್ ಕಿಂಗ್ಡಮಲ್ಲಿ. ಸೊ ನಂಬರ್ 8 ನೈಟ್ ಕಿಂಗ್ ಆರ್ ಕ್ವೀನ್ ಪೊಸಿಷನ್ ಹೋಲ್ಡರ್, ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ರಾಯಲ್ ಫ್ಯಾಮಿಲಿಗಳನ್ನ ಅಥವಾ ಅದಕ್ಕೆ ಪ್ಯಾಲೇಸ್ ಮುಂದೆ ತೋರಿಸಿದ್ದು. ರಾಯಲ್ ಫ್ಯಾಮಿಲಿಗಳನ್ನ ರೆಸ್ಪೆಕ್ಟ್ ಮಾಡಬೇಕು. ಅವರ ಟೀಮ್ ಮೆಂಬರು ನನ್ನ ವೈಫನ್ನು ಮತ್ತು ಫ್ಯಾಮಿಲಿ ಮೆಂಬರ್ಸ್ನ ಯೂಸ್ ಮಾಡಿಕೊಂಡ್ರೆ ನಾನು ಕೇಳೋ ಹೋಗಿಲ್ಲ, ಅವ್ರದ್ದೆಲ್ಲ ಗೌರವಿಸಬೇಕು ಅನ್ನೋದರ ಆ್ಯಟಿಟ್ಯೂಡ್ ಇದಾಯಿತು. ಇದು ಆ್ಯಕ್ಚುಲಿ ಫೋನ್ ಸಿಕ್ತು, ಆದರೆ ಕೈಗೆ ಬರಲಿಲ್ಲ. ಅದು ಆ್ಯಕ್ಚುಲಿ ಫೋನ್ ಅಂದರೆ ಪೊನ್ ಅಂದರೆ ತಮಿಳಲ್ಲಿ ಪೊಣ್ಣು ಅಂತಾರಲ್ಲ. ಸೊ ಅದಕ್ಕೆ ಹುಡುಗಿ ಫೋನ್. ಆದರೆ ಡೈರೆಕ್ಟಾಗಿ ಹೇಳ್ತಾರದೆ ಅಂದರೆ ಐಶ್ವರ್ಯ ಅರ್ಜುನ್ ಸಿಗೋದಿಲ್ಲ ಅಂತ ಡೈರೆಕ್ಟಾಗಿ ತೋರಿಸಿದ್ದೆ ಆ್ಯಕ್ಚುಲಿ. ಯಾರು ಕೊಡಲಿ ಬಿಡಲಿ ಸೆಕೆಂಡ್ರಿ, ನಾನಂತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ ಬಿಟ್ಟಾಕೆ. ಟೋಟಲ್ ಆ್ಯಟಿಟ್ಯೂಡ್ ಇದೊಂದು. ಗಂಟು ರಾಜೇಶನ ಬಲಂಗುಚ್ಚಿ, ಸಾರಿ, ಅವನ ಹತ್ರ ಊಟ ಇಸ್ಕೊತಾನಲ್ಲ ಅವನು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡಿದ್ರು. ಸದ್ಯಕ್ಕೆ ಅದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇಟ್ಕೊಳ್ಳೋಕೆ ಟೈಮ್ ಇಲ್ಲ. ಈಗ ಸಿಕ್ಕಾಪಟ್ಟೆ ಕೆಲಸ ಇದೆ. ಅದು ಫಾಲೋ ಮಾಡ್ತಿದ್ದಾರೆ ಆ್ಯಕ್ಚುಲಿ ಸುಮ್ಮನೆ. ರೈಲ್ವೆ ಎಂಟ್ರಿ ತೊಗೊಂಡಲ್ಲ, ಅವಾಗಿಂದನೂ ಇಲ್ಲಿವರೆಗೂ ಬಂದಿದ್ದಾನೆ. ಟಿಕೆಟ್ ತೊಗೊಳ್ಳೋ ಕಡೆಗಡೆ ನಿಂತ್ಕೊಂಡಿದ್ದೆ, ಸುಮ್ಮನೆ ವೇಟ್ ಮಾಡೋದು. ಸುಮ್ಮನೆ ನಿಂತ್ಕೊಂಡು ನಾನು ನೋಡಬೇಡೋಣ ಅಂತ ಸುಮ್ಮನೆ ನಿಂತಿದ್ದೆ ಸೈಡಲ್ಲಿ. ಇವನಿಂದ ರವಿಕುಮಾರ್ ಮುಗಿದುಬಿಟ್ಟು ಹೋಗಿದ್ದಾನೆ ಆ್ಯಕ್ಚುಲಿ. ಎಂಟ್ರಿ 1 to 80 ಆ್ಯಕ್ಚುಲಿ. ಮೈಸೂರು ಯಾವ್ದಾದ್ರು ಹಾಳು ಬೀಳೋಗ್ಲಿ. ಈ ಹುಡುಗರಿದಾರಲ್ಲ 3 ಜನ, ಇವ್ರು ಹಾಕ್ಕೊಂಡಿರೋ ಸ್ಲಿಪ್ಪರ್, ಇಬ್ಬರು ಈ ಕಡೆ ಹಾಕ್ಕೊಂಡಿದ್ದಾರೆ ಸ್ಲಿಪ್ಪರ್. ಅದು ಕುಮಾರಧಾನಿ ಕೊಡಿಸಿದ್ನಲ್ಲ ಆ ಥರ ಆ ಮಾಡೆಲ್ 100% ಇದೆ ಮಾಡೆಲು. ಅದ್ರ ಕಂಪ್ನಿ ಬೇರೆ. ಏರೋ ಸ್ಟೈಲ್ ಏನೋ ಅವ್ರು ಕೊಡಿಸಿದ್ದು. ಇದು ವಾಕ್ಮೆಟ್, ವೈರ್ಸ್ ವಾಕ್ಮೆಟ್. ಆ್ಯಕ್ಚುಲಿ ಈಗ ಆನ್ಲೈನಲ್ಲಿ ನಾವು ಅಪ್ಲೋಡ್ ಮಾಡಿದೆ. ಆ್ಯಕ್ಚುಲಿ ನನಗೆ ಯಾರು ಬಿಟ್ಟಿಗೆ ಊಟ ಕೊಟ್ಟಿಲ್ಲ, ಊಟ ಕೊಟ್ಟವ್ರು ಯಾರು ಪುಕ್ಸಟ್ಟೆ ಕೊಟ್ಟಿಲ್ಲ. ಹಂಗೆ ಅಂದ್ಕೊಂಡು ಯಾರೊಬ್ಬ ಪುಕ್ಸಟ್ಟೆ ಊಟ ಇಸ್ಕೊಂಡು ಬೈಕ್ ಬಂದಾಗೆಲ್ಲ ಬೈತಾರೆ ಅಂತ ಯಾರೋ ಒಂದು ಹುಡುಗ ಕಾಮೆಂಟ್ ಹಾಕಿದ್ದೆ. ಅದಕ್ಕೆ ಅವ್ನಿಗೆ ರಿಪ್ಲೈ ಮಾಡಿದ್ದೆ. ನಾನು ಕಾರಲ್ಲಿ ಓಡಾಡ್ತಾ ಇದ್ದವನಿಗೆ ಕಾಲಲ್ಲಿ ಓಡಾಡೋ ಹಾಗೆ ಮಾಡಿದರು. ಅವರೇನೇ ನನಗೆ ದಾನ ಧರ್ಮ ಮಾಡ್ತಾ ಇರೋದು, ಎಲ್ಲ ಆರ್ಗನೈಸ್ ಕ್ರೈಮ್ ಇದು ಅಂತ ರಿಪ್ಲೈ ಮಾಡಿದ್ದೆ. ಅದಕ್ಕೋಸ್ಕರ ಇದು ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು, ಬ್ಲಾಕ್ ಮಾಡ್ಕೊಂಡು. ಆ್ಯಕ್ಚುಲಿ ನಾನು ಆ ಜಾಗದಲ್ಲಿ ಕುತ್ಕೊಂಡು ಇಲ್ಲಿ ಚಾರ್ಜ್ ಹಾಕಿದೆ. ಇಲ್ಲಿ ಚಾರ್ಜ್ ಹಾಕೊಂಡು ಅಲ್ಲಿ ಕುತ್ಕೊಂಡಿದ್ದೆ. ಸೊ ಇಲ್ಲಿ ಚಾರ್ಜ್ ಆಗಿದೆ ಅಂತ ನೋಡೋಕೆ ಎದ್ದು ಬಂದ ತಕ್ಷಣ ಕುತ್ಕೊಬಿಟ್ರು. ಕಿವಿಲಿ ಇದು ಬರ್ತೀವಿ, ಗುಗ್ಗೆ ತೆಗಿತಾರೆ ಅಂದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳೋಲ್ಲ, ಏನು ಕೇಳಿಸ್ಕೊಳ್ಳೋದಿಲ್ಲ. ನಮ್ಮ ಪಡ ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ ಎದ್ಕೊಳ್ಳೋದಿಲ್ಲ. ನೀನು ಅಪ್ಲೋಡಿಂಗ್ ಇಲ್ಲ, ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ.